ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅದ್ದೂರಿ ಸಂಭ್ರಮ ಆಚರಣೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಸವನಾಳಗಡ್ಡೆ ಗ್ರಾಮದ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಸವನಾಳಗಡ್ಡೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಲೆಯ ವಿದ್ಯಾರ್ಥಿಗಳಿಂದ ಭಾಷಣ, ದೇಶಭಕ್ತಿ ಗೀತೆಗಳು, ನೃತ್ಯ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಿದವು. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಶಾಲೆಯ ವಿದ್ಯಾರ್ಥಿಗಳಿಗೆ ಜಿ ಕನ್ನಡ ಮೀಡಿಯಾ ಹಾಗೂ ದಾನಿಗಳಿಂದ ನೋಟ್ಬುಕ್, ಪೆನ್ಗಳನ್ನು ವಿತರಿಸುವ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಪಾಲಕರು, ಅಂಗನವಾಡಿ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗದವರು ಹಾಗೂ ಗಣ್ಯಮಾನ್ಯ ವ್ಯಕ್ತಿಗಳು, ಮುಖಂಡರು, ಗುರು ಹಿರಿಯರು ಮತ್ತು ಗ್ರಾಮಸ್ಥರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ವರದಿಗಾರ ಮುಖೇಶ್ ಕುಮಾರ್ ಲಂಬೋಗೋಳ್, ಸಮತಾ ನ್ಯೂಸ್, ಬೆಳಗಾವಿ. ಈಗಾಗಲೇ ಸಂಪಾದಕರಾದಂತಹ ಲಂಬೋಗೋಳ್ ಸರ್ ಅವರೊಂದು ಎರಡು ಮಾತುಗಳನ್ನು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ವೇದಿಕೆ ಮೇಲೆ ಆಗಮಿಸಿದಂಥ ಶಿಕ್ಷಕರೇ, ಪಾಲಕರೇ ಹಾಗೂ ಈ ಗ್ರಾಮದ ಗಣ್ಯ ನಾಗರಿಕರೇ ಹಾಗೂ ಮುಖ್ಯ ಅತಿಥಿಗಳೇ, ನನ್ನ ಸ್ನೇಹಿತರೇ, ಮಾಧ್ಯಮ ಮಿತ್ರರೇ, ನಿಮಗೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಈ ಒಂದು ಹಳ್ಳಿಯ ಶಾಲೆಯಲ್ಲಿ ಸುಮಾರು ವಿದ್ಯಾರ್ಥಿಗಳು, ನಮ್ಮ ಬಡ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಕಲಿಯೋದ್ರಿಂದ, ನಾವು ಮಾಧ್ಯಮದವರಾಗಿರೋದ್ರಿಂದ ಕೆಲವಷ್ಟು ಶಾಲೆಗಳನ್ನು ಗುರುತಿಸಿ ಅಲ್ಲಲ್ಲಿ ನಾವು ವಿದ್ಯಾರ್ಥಿಗಳು ಶಾಲೆಯನ್ನು ಕಲಿಬೇಕಾದ್ರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಒಂದು ನಿಟ್ಟಿನಲ್ಲಿ ಸತತವಾಗಿ ನಮ್ಮ ತಂಡ ಕಾರ್ಯ ಮಾಡ್ತಾ ಇದೆ. ಆ ಕಾರ್ಯಕ್ಕೆ ಬಹಳಷ್ಟು ಜನ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ನನ್ನ ಬಂಧುಗಳಿಗೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ನಾನು ಇಚ್ಛೆ ಪಡ್ತೀನಿ. ಮತ್ತು ಈ ಒಂದು ಶಾಲೆ ಇನ್ನೂ ಅಭಿವೃದ್ಧಿ ಆಗಲಿಕ್ಕೆ ಏನಾದರೂ ನಮ್ಮ ಒಂದು ತಂಡದಿಂದ, ನಮ್ಮ ಒಂದು ಸಂಸ್ಥೆಯಿಂದ ಏನಾದರೂ ಸಹಾಯ ಬೇಕಿದ್ರೆ ಧಾರಾಳವಾಗಿ ತಾವು ಹೇಳ್ರಿ. ಅವಾಗ ನಾವು ಎಲ್ಲ ಬಂದು ಕೆಲವೊಂದಿಷ್ಟು ಸಹಾಯಗಳನ್ನ ಮಾಡಲಿಕ್ಕೆ ನಾವು ರೆಡಿ ಇದೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ನಾವು ಆಯ್ಕೆ ಮಾಡಿದಂಥ ಶಾಲೆಗಳು ಕೇವಲ ಚಿಕ್ಕೋಡಿ ತಾಲೂಕಿನಲ್ಲಿ ಅಲ್ಲ, ಚಿಕ್ಕೋಡಿ, ರಾಯಬಾಗ್, ಹುಕ್ಕೇರಿ ಹಾಗೂ ನಿಪ್ಪಾಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆಲವು ಸರ್ಕಾರಿ ಶಾಲೆಗಳನ್ನು ನಾವು ಗುರುತಿಸಿ ಅಲ್ಲಲ್ಲಿ ನಾವು ಎಷ್ಟು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅವರಿಗೆ ಬುಕ್ ಮತ್ತು ಪೆನ್ಗಳನ್ನು ಕೊಡುವುದರ ಮುಖಾಂತರ ನಾವು ಶಿಕ್ಷಣವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ಅಷ್ಟೇ ಅಲ್ಲ, ತಾವು ಯಾವಾಗಲೂ ನಮಗೆ ಕರೆ ಕೊಡ್ಬೋದು. ಇಂಥ ಒಂದು ಬಡ ವಿದ್ಯಾರ್ಥಿ ಬುಕ್ಕು, ಪೆನ್ ಅಥವಾ ಇನ್ನಿತರ ಯಾವುದೇ ವಸ್ತು ಕಮ್ಮಿ ಬಿದ್ದಿದೆ ಅಂತಕ್ಕಂಥ ಮಾತನ್ನು ನಮ್ಗೆ ಹೇಳಿದ್ರೆ ನಾವು ಇಲ್ಲಿ ಒದಗಿಸುವಂಥ ಕಾರ್ಯವನ್ನು ಸತತವಾಗಿ ನಿರಂತರವಾಗಿ ಮಾಡ್ತಾ ಇರ್ತೀವಿ. ನಾವು ಯಾಕೆ ಮಾಡ್ತೀವಿ ಅಂದರೆ, ನಮ್ಮ ಹಿಂದೆ ಬಹಳಷ್ಟು ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಆ ದಾನಿಗಳಿಗೂ ಕೂಡ ಈ ಒಂದು ವಿಷಯ ಹೋಗಿ ಮುಟ್ಟಬೇಕು. ಅವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ, ಮಾತೃ ಸ್ವರೂಪಿಯಾದ ಶಿಕ್ಷಕಿಯರಿಗೆ ಹಾಗೂ ಶಿಕ್ಷಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇವೆ. ಜೈ ಹಿಂದ್. 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಲ್ಲಿ ಜಿ ಕನ್ನಡ ನ್ಯೂಸ್ ಟಿವಿಯವರ ತಂಡದವರು, ಅದರ ಜೊತೆಗೆ ನಮ್ಮ ಇದೇ ಶಾಲೆಯಲ್ಲಿ ಕಲಿತಂತಹ ಗಂಗಾಧರ್ ಶಂಕರ್ ಪೂಜಾರಿಯವರು ಕೂಡ ಹಾಗೂ ಅವರ ತಂಡದವರು ನಮ್ಮ ಶಾಲೆಗೆ ಬಂದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ 123 ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಅವರು
ನೋಟ್ಬುಕ್ ಮತ್ತು ಪೆನ್ನನ್ನು ಹಂಚಿದ್ದಾರೆ. ಅದರ ಜೊತೆಗೆ ಇದೇ ವರ್ಷ ಅಲ್ಲ, ಪ್ರತಿ ವರ್ಷವೂ ಬಂದವರು ನಮ್ಮ ಶಾಲೆಗೆ ಮಕ್ಕಳಿಗೆ ಪ್ರೋತ್ಸಾಹದಾಯಕ ಒಂದು ಇದು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಇದೇ ರೀತಿ ಅವರು ಅವ್ರ ಚಾನಲ್ ಜಿ ಕನ್ನಡ ನ್ಯೂಸ್ ಚಾನಲ್ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಇದು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ನಮ್ಮ ಊರಿನ ಪ್ರಮುಖ ವ್ಯಕ್ತಿಗಳಾದಂಥ ಇವರು ಗಂಗಾಧರ್ ಅವರು ಪ್ರೋತ್ಸಾಹಧನ ಅಂತ ಹೇಳಿ ಬುಕ್ ಮತ್ತು ಪೆನ್ನನ್ನು ಕೊಟ್ಟಿದ್ದಾರೆ. ಅವ್ರು ಪ್ರತಿ ವರ್ಷನೂ ಕೊಡ್ತಾ ಇದ್ದಾರೆ. ಇದು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಯಾಕೆ ಕೊಡ್ಬೇಕಂದ್ರೆ ಮಕ್ಕಳು ಖುಷಿಯಾಗಿ ಮಕ್ಕಳು ಮತ್ತಷ್ಟು ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಕ್ಕಳಿಗೆ ಏನಾಕೈತಿ ಇದು ನಮ್ಗೆ ಕೊಟ್ಟಾರಪ್ಪ ಸಾಲಿಂದ ಹಿಂಗೆ ಸಾಲಿ ಕಡೆಯಿಂದ ಊರಿನವರು ಒಂದು ಮಕ್ಕಳಿಗೆ ಏನೋ ಬಹುಮಾನ ಕೊಟ್ಟಾರಂತ ಅವಕ್ಕೂ ಮಕ್ಕಳಿಗೇನೋ ಬಹಳ ಖುಷಿ ಆಕೈತಿ. ಪ್ರತಿ ವರ್ಷನೂ ಅವು ಕಾರ್ಯಕ್ರಮ ಮಾಡ್ತಿರ್ತಾವೆ, ಮನೋರಂಜನೆ ಕೊಡ್ತಿರ್ತಾರೋ, ಎಲ್ಲರೂ ಚೆನ್ನಾಗಿ ನೋಡ್ತಿರ್ತಾರೋ. ಅದನ್ನೆಲ್ಲ ನೋಡಿ ಅವ್ರಿಗೂ ಮಕ್ಕಳದ ನಮ್ಮ ಶಾಲೆಯ ಪ್ರಗತಿ ಬಹಳ ಉನ್ನತ ಐತಿ. ಎಲ್ಲ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮನ ಕೊಡಿಸಿದಾರು, ಭಾಷಣ ಮಾಡಿದ್ದಾರೆ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿರು. ಎಲ್ಲ ಮಂದಿನೂ ನೋಡಿ ಕನ್ನಡ ಶಾಲೆ ಏನಪ್ಪ ಬಹಳ ಚಲೋ ಐತಿ, ಮಕ್ಕಳನ್ನೆಲ್ಲ ಇಲ್ಲೇ ತಂದು ಹಚ್ಚಬೇಕು ಅನ್ನೋದು ಅವ್ರಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮನ ಮಾಡಿಸಿದೀವಿ ರೀ. ಈ ಶಾಲೆ ಕಲ್ತವರು ಎಲ್ಲರೂ ಬಂದು ನಮ್ಮ ಮಕ್ಕಳಿಗೆ ಪ್ರತಿ ವರ್ಷನೂ ಕೊಡ್ತಾರೋ. ಇದೇ ರೀತಿನ ಅವ್ರು ಪ್ರತಿ ವರ್ಷನೂ ಕೊಡಲಿ ಅನ್ನೋ ದೇವ್ರಿಗೆ ಅವ್ರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಮಾತನ್ನು. ಸರ್ಕಾರಿ ಶಾಲೆಗಳು ಬೆಳೆಯುವಂಥ ನಿಟ್ಟಿನಲ್ಲಿ ನಮ್ಮ ತಂಡ ಕಾರ್ಯ ಮಾಡ್ತಾ ಇದೆ. ದಯವಿಟ್ಟು ಈ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಅತಿ ಅವಶ್ಯಕತೆ ಇರುವುದರಿಂದ ಸರ್ಕಾರಿ ಶಾಲೆಗಳು ಬೆಳಿಬೇಕಾದರೆ ತಾವು ದಾನಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ದಾನವನ್ನು ಕೊಡಬೇಕು. ತಾವು ಕೊಡ್ತಕ್ಕಂಥ ದಾನ ನೇರವಾಗಿ ಶಿಕ್ಷಣಕ್ಕೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಮುಟ್ಟುತ್ತದೆ ಅಂತಕ್ಕಂಥನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀವಿ. ನಾವು ಮುಖ್ಯವಾಗಿ ನಮ್ಮ ಸಮೀಪದ ಚಿಕ್ಕೋಡಿ ತಾಲೂಕು, ನಿಪ್ಪಾಣಿ ತಾಲೂಕು ಮತ್ತು ರಾಯಬಾಗ್, ಹುಕ್ಕೇರಿ ತಾಲೂಕುಗಳಂಥ ಈ 4 ರಿಂದ 5 ತಾಲೂಕುಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಮುಂದಿನ ಕೆಲಸಗಳನ್ನು ನಾವು ಗುರುತಿಸಿ ಎಲ್ಲ ಕಡೆ ನಾವು ಸಹಾಯ ಸಹಕಾರ ಮಾಡಬೇಕಂತ ಒಂದು ಕಾರ್ಯ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ದಾನಿಗಳಾದ ತಮ್ಮ ಸಹಾಯ ಸಹಕಾರ ಯಾವತ್ತೂ ನಮ್ಮ ಜೊತೆ ಇರಲಿ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.